ಹಾಯ್, ಇದು ನನ್ನ ದಿನಚರಿ. ಇವತ್ತು ತುಂಬಾ ಖುಷಿ ಏನ್ ಗೊತ್ತಾ, ನಾಗಮಂಗ್ಲಕ್ಕೆ ಹೋಗ್ತಾ ಇದೀವಿ. ಬಡಗುಡಮ್ಮ ಹಬ್ಬ ಇದೆಯಲ್ಲ ಅದಕ್ಕೆ. ಆದ್ರೆ ಅದಕ್ಕೂ ಮುಂಚೆ ನಂದೊಂದು ಸ್ಟಿಚಿಂಗ್ ಆರ್ಡರ್ ಇತ್ತು, ಅದನ್ನ ಸ್ವಲ್ಪ ಕಂಪ್ಲೀಟ್ ಮಾಡೋದಿತ್ತು. ಅದು ಕಂಪ್ಲೀಟ್ ಮಾಡಿ ಕೊಟ್ಟು ಊರಿಗೆ ಹೊರಡ್ತಾ ಇದೀವಿ. 3 days ರಜಾ ಇರೋದಕ್ಕೋ ಏನಕ್ಕೋ ಗೊತ್ತಿಲ್ಲ, ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಯಾವಾಗ್ಲೂ ವೀಕೆಂಡ್ ಟೈಮಲ್ಲಿ ಹೀಗೆ ಅನ್ಸುತ್ತೆ. ಬಟ್ ಬಸ್ ಹತ್ತೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡೆ ನಿಂತ್ಕೊಂಡ್ವಿ. ಫೈನಲಿ ಒಂದು ಬಸ್ ಸಿಕ್ತು, ಹತ್ಕೊಂಡು ಇವಾಗ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಊಟ ಮಾಡಿ ರೆಸ್ಟ್ ಮಾಡಿ ಮತ್ತೆ ಇವಾಗ ನಾವು ಟೆಂಪಲ್ಗೆ ಹೋಗ್ತೀವಿ. ಯಾಕಂದ್ರೆ ಇವಾಗ ಕೊಂಡ ಹಾಕ್ತಾರೆ, ಅದನ್ನೆಲ್ಲ ನೋಡ್ಬೇಕು. ಹಾಗೆ ಅದ್ರ ಜೊತೆ ಪೂಜೆ ಎಲ್ಲ ಮಾಡಿಸ್ಕೊಂಬರೋಣ ಅಂತ. ಯಾಕಂದ್ರೆ ನಾಳೆ ಜಾತ್ರೆ ಅಲ್ವಾ, ಮಾಡ್ಸಕ್ ಆಗಲ್ಲ. ನಿಜವಾಗ್ಲೂ ಗೊತ್ತಾ, ನಾನಂತೂ ಫಸ್ಟ್ ಟೈಮ್ ನೋಡಿದ್ದು ಕೊಂಡ ಹಚ್ಚಿದ ತಕ್ಷಣ ಮಳೆ ಬರುತ್ತೆ ಅಂತ. ಲೈಕ್ ಎಲ್ಲ ಹೇಳ್ತಾ ಇದ್ರು ಇವಾಗ ಮಳೆ ಬರುತ್ತೆ ಅಂತ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಲೈಕ್ ಹಚ್ಚಿದ ತಕ್ಷಣ ಮಳೆ ಬರುತ್ತೆ ಅಂತ. ನೋಡಿ ಸಿಕ್ಕಾಪಟ್ಟೆ ಶಾಕು ಆಯ್ತು, ತುಂಬಾ ಖುಷಿನೂ ಆಯ್ತು, ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ಕೊಂಡ ನಾಳೆ ಬೆಳಗ್ಗೆವರೆಗೂ ಉರಿಯುತ್ತಂತೆ. ಮಳೆ ಬಂದ್ರು ಕೂಡ ಎಷ್ಟು ಚೆನ್ನಾಗಿರುತ್ತಲ್ವಾ. ಹಾಗೆ ಪ್ರಸಾದ ಎಲ್ಲ ಸಿಕ್ತು. ಪಲಾವ್ ಮಾತ್ರ ಏನ್ ಚೆನ್ನಾಗಿತ್ತು ಗೊತ್ತಾ, ಅದನ್ನೆಲ್ಲ ತಿನ್ಕೊಂಡು ಇನ್ನ ಒಂದ್ ಸ್ವಲ್ಪ ಹೊತ್ತು ಹಾಗೆ ನೋಡ್ತಾ ಇದ್ವಿ. ಬಟ್ ಮಳೆ ಸಿಕ್ಕಾಪಟ್ಟೆ ಜೋರಾಗೋದಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕೆ ಮನೆಗೆ ಹೋಗ್ಬಿಟ್ಟು ನೈಟ್ ಬರೋಣ ಅಂತ ಮನೆಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ವಾಪಸ್ ನೈಟ್ ಬಂದು ಇನ್ನ ಕೊಂಡ ಎಲ್ಲ ಉರಿತಾನೆ ಇತ್ತು. ಹಾಗೆ TB ಕ್ರಾಸ್ ಅಲ್ಲಿ ನಮ್ಮ ಅಮ್ಮ ಕಬಾಬ್ ಮತ್ತೆ ಬಿರಿಯಾನಿ ಎಲ್ಲ ಮಾಡ್ತಾರೆ. ಏನ್ ಚೆನ್ನಾಗಿರುತ್ತೆ ಗೊತ್ತಾ. ನಾವಂತೂ ಬಂದಾಗ ಮಿಸ್ ಇಲ್ದಂಗೆ ತಿಂತೀವಿ. ಅದನ್ನ ನೀಟಾಗಿ ಟೇಸ್ಟ್ ಮಾಡಿಬಿಟ್ಟು ಇವತ್ತಿನ ದಿನನ ಮುಗಿಸಿದೀವಿ. ನಾಳೆ ಸಿಗೋಣ, ಬಾಯ್.